ಒಂದು ದಿನ ರಾತ್ರಿ ಕಳೆದೋಯ್ತು. ದೇವ್ರ ದಯಿಂದ ನಾನು ಇನ್ನೂ ಸತ್ತೋಗಿಲ್ಲ. ಅಂದರು ನನಗೆ ಹೋಪ್ಗಳು ಮತ್ತೆ ಹಾಗೆ ನಾಳೆ ಬಾ ಹೋಪ್ ಸಿಗುತ್ತೆ ಗೊತ್ತಾ. ಗೌರ್ಮೆಂಟ್ ಆಫೀಸ್ಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಥರ. ನಾಳೆ ಗ್ಯಾರಂಟಿ ಐ ವಿಲ್ ಅಟೆಂಡ್ ಯುವರ್ ಕಂಪ್ಲೇಂಟ್ಸ್ ಅಂತ ಅಂದ್ಬಿಟ್ಟು ಮೇಡಮ್ SP ಹಾಸನ್ ಸುಜಿತಾ ಮೊಹಮ್ಮದ್ ಮೇಡಮ್ ಖುದ್ದು ಅವರೇನೆ ಫೋನಲ್ಲಿ ಹೇಳಿದರು ನನಗೆ. ಅಂದ್ರೂ ಅವ್ರು ಎಷ್ಟೊಂದು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ರೆ ನನ್ನದೇನು ರಿಕ್ವೆಸ್ಟ್ ನಾನು ಮಾಡಿದ್ದೀನೋ ಅದನ್ನು ಅವ್ರು ಅಟೆಂಡ್ ಮಾಡ್ತಾರೋ ಇಲ್ವೋ ನನಗಿನ್ನೂ ಹೋಪ್ ಇಲ್ಲ. ಹಾಗಾಗಿ ನಾನು ಇನ್ನೊಂದಷ್ಟು ವಿಚಾರಗಳನ್ನ ನಿಮಗೆ ಹೇಳಬೇಕು ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದಾರೋ ಜನ ಅವ್ರ ಗಮನಕ್ಕೆ ನನ್ನ ಇಲ್ಲ ನಾನಿಲ್ಲ ಇನ್ನ ಅನ್ನೋ ಲೆವೆಲಿಗೆ ಬಂತು ಅಂತ ಹೇಳಿದ್ರೆ ಏನಾದ್ರು ಒಂದು ಸಾಕ್ಷಿ ಇರಬೇಕಲ್ಲ. ಯಾರಿಗಾರು ನನ್ನ ವೆಲ್ ವಿಷರ್ಸ್ಗೆ ನನಗೆ ಹೆಲ್ಪ್ ಮಾಡಬೇಕು, ನನಗೊಂದು ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಹಿಂಗೆ ಅವ್ರಿಗೆ ಅಂತ ನಾನು ಇವೆಲ್ಲ ಸಣ್ಣ ಸಣ್ಣ ವಿಡಿಯೋಗಳು ಎವ್ರಿ ಡೇ ಎಷ್ಟಾಗುತ್ತೋ ನನಗೆ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಇದನ್ನು ಫಾಲೋ ಅಪ್ ಯಾರ ಹತ್ರ ಮಾಡಬೇಕು ಅವ್ರ ಹತ್ರ ಮಾಡಿ. ಯಾರಿಗೆ ಕಾಳಜಿ ಇದೆಯೋ ಅವರು ಇವರೆಲ್ಲ ಇರ್ತಾರಲ್ಲ NGOಗಳು, ಏನು ಮಾಡ್ತೀರಪ್ಪ? ಹ್ಯೂಮನ್ ರೈಟ್ಸ್ ಅಥಾರಿಟೀಸ್ ಏನು ಮಾಡ್ತೀರಪ್ಪ? ನಾನೆಲ್ಲ ಹೋಗಿ ಬಂದಿದ್ದೀನಿ. ಎಲ್ಲಿಗೆ? ವುಮನ್ ಆ್ಯಂಡ್ ಚಿಲ್ಡ್ರನ್ ಅಥಾರಿಟಿ ಇದೆಯಲ್ಲ ಅಲ್ಲಿ MS ಬಿಲ್ಡಿಂಗಲ್ಲಿ, ಅಲ್ಲಿಗೆಲ್ಲ ಅಲ್ಲೆಲ್ಲ ನಡೆಯೋದೆಲ್ಲ ಕಳ್ಳ ನಾನು ನೋಡ್ಕೊಂಬಂದಿದ್ದೀನಿ. ಹಾಗಾಗಿ ಈ ಗೌರ್ಮೆಂಟ್ ಅಥಾರಿಟೀಸ್ ಯಾರಿದ್ದಾರೋ ಅವ್ರ ಕಡೆಯಿಂದ ನಮಗೆ ಯಾವ ಹೋಪ್ ಇಲ್ಲ. ಮಾಡಿದ್ರೆ ಎಲ್ಲರೂ NGOಗಳು, ಇನ್ಯಾರು ಒಳ್ಳೆ ಜನ ಸಂಘ ಸಂಸ್ಥೆಗಳಿದ್ರೆ ಅವ್ರು ಮಾಡ್ಬೋದು, ಇಲ್ಲದ್ರೆ ಯಾರು ಅಡ್ವೊಕೇಟ್ಗಳು ಮಾಡ್ಬೋದು. ಅವ್ರಿಗೆ ಹೇಳ್ತೀನಿ ನೋಡಿ. ಅಯ್ಯೋ ಎಷ್ಟೊಂದು ವಿಚಾರಗಳಿದ್ದಾವೆ ಹೇಳೋಕ್ಕೆ ಅಂದರೆ. ಖಾಲಿ ಇದು 12 ವರ್ಷದ ಹಳೆಯ ಕೇಸಿಂದ ನಾಳೆ ಬಾ ಅಡ್ಜಸ್ಟ್ಮೆಂಟ್ ಆಮೇಲೆ ನೋಡಿದ್ರೆ ಒಂದೆಷ್ಟೊಂದು ದಿನಗಳು ಅಂದರೆ ಎಷ್ಟು ವರ್ಷಗಳಿಗಿಂತ ಎಕ್ಸೆಟ್ರಾ ಪ್ಲಸ್ ಅಷ್ಟೊಂದು ದಿನಗಳ ತನಕ ಆರ್ಕಲ್ಗೂಡಲ್ಲಿ PCJ JMMC ಕೋರ್ಟೇ ಎಂಟಿ, ಜಡ್ಜೇ ಇಲ್ಲ. ಪಕ್ಕದ ಕೋರ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ 38 CC ನಂಬರು ಕೋರ್ಟ್ ನಾವು ಕೇಸ್ ನಂಬರು 38/2019 ಇದು ಕೇಸ್ ನಂಬರು. ಈ ಕೇಸ್ ನಂಬರಲ್ಲಿ ಪ್ರೈಮರಿ ಕೋರ್ಟ್ ಯಾವುದಿದೆಯೋ ಅದು ವೇಕೆಂಟ್ ಇದ್ದವಾಗ ನಾನು ಕನ್ಕರೆಂಟ್ ಕೋರ್ಟಲ್ಲಿ ಏನು ಮಾಡಿದ್ದೆ, ನಾನೇ ಪಾರ್ಟಿ ಇನ್ ಪರ್ಸನ್ ಎವಿಡೆನ್ಸ್ ಏನು ಮಾಡಿದ್ದೆ 2 ದಿನ. ನನ್ನನ್ನು ಇಲ್ಲೀಗಲಿ ಅರೆಸ್ಟ್ ಮಾಡಿದ್ದ PSI ಮಧು MC ಮೇಲ್ಗಡೆ ಅದು ಈಗ ಕರೆಂಟ್ಲಿ ಇವಾಗ ಬಂದಿದ್ದಾರಲ್ಲ PCJ ಕೋರ್ಟಿಗೆ ಮೇಡಮ್ ಅವ್ರ ಹೆಸರು ಚಂಪಾಶ್ರೀ ಈ ಮೇಡಮ್. ಇವ್ರಿಗಿಂತ ಮುಂಚೆ ಬಂದಿದ್ದು ಇನ್ನೊಬ್ರು ಯಾರೋ ಪ್ರೀತಿ ಮಳವಳ್ಳಿ, ಅವ್ರಿಗಿಂತ ಮುಂಚೆ ಇನ್ನೊಬ್ರು ಯಾರೋ ಲೇಡಿ ಬಂದಿದ್ರು, ಅವ್ರ ಹೆಸರು ನಂಗೆ ಮರ್ತೇ ಹೋಯ್ತು, ನನಗೆ ನೆನಪೇ ಇಲ್ಲ. ಅವರಿಗೆ ಗೊತ್ತಿತ್ತು ಅವಾಗ. ಆ ಆರ್ಡರ್ ಶೀಟ್ ತೆಗೆದು ನೋಡಿದ್ರೆ ನಾನು ಇನ್ನೊಂದು ಕೋರ್ಟಲ್ಲಿ ಮಾಡಿದ್ದೀನಿ ಎವಿಡೆನ್ಸು ಇದೆ. ಬೆಂಚ್ ಕ್ಲರ್ಕ್ ಮಾಡಿದ್ರು ಹೇಳಿದಾನೆ ಆಯ್ತಾ. ಆ ಮೇಡಮ್ಗೆ ಗೊತ್ತಿತ್ತು, ಆದರೆ ಆ ಮೇಡಮ್ಗೂ ಮತ್ತೆ ತಿರ್ಗಾ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇನ್ಯಾರೋ ಬಂದರು, ಪ್ರೀತಿ ಮಳವಳ್ಳಿ ಅನ್ನೋರು ಬಂದರು. ಅವ್ರಂತೂ ಈ ಕೇಸ್ ಏನೇನೂ ಮಾಡೇ ಇಲ್ಲ, ಟ್ರಯಲ್ಲೇ ಇಲ್ಲ, ಸುಮ್ಮನೆ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಬರೋದು ಅಷ್ಟೇ. ಕಿಸ ಅಂತ ನಗಾಡೋದು. ಒಂದು ಡಿಗ್ನಿಟಿ ಅನ್ನೋದು ಏನಿರಬೇಕು ಜಡ್ಜಿಗೆ ಅದು ಇಲ್ಲೇ ಇಲ್ಲ ಅವ್ರಿಗೆ, ಆಯಿತಾ. ಇಲ್ಲಿ ಬಂದಿದ್ರು ನಮ್ಮೂರಿಗೆ ಬಂದಿದ್ರು, ಪಾಠ ಹೇಳ್ಕೊಡ್ತೀವಿ ನಿಮಗೆ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳಿಗೆಲ್ಲ ಜುಡಿಷಿಯರಿಯಲ್ಲಿ ಪುಗಸಟ್ಟೆ ಸರ್ವಿಸ್ ಕೊಡ್ತೀವಿ ನಾವು ಅಂತ ಹೇಳಿದ್ರು. ನಾನು ಕೈ ಎದ್ದೆ, ಒಂದು ಫ್ರಂಟ್ ರೋಲ್ ಕೂತ್ಕೊಂಡಿದ್ದೆ. ಅವ್ರನ್ನೇ ನೋಡ್ಕೊಂಡು ಹಿಂಗೆ ಏನು ಹೇಳ್ತಾರೆ ಇವರು ಪಾಠ ನಮಗೆ ನೋಡೇ ಬಿಡೋಣ ಅಂತ ಓಡೇ ಹೋದ್ರು. ನನ್ನ ಹತ್ರ ಯಾಕೆ ತಗೊಂಡ್ರಿ ಫೀಸ್? ಹಂಗಾರೆ ಮತ್ತೆ ಡಿಮ್ಯಾಂಡ್ ಯಾಕೆ ಮಾಡಿದ್ರಿ ಫೀಸ್ ನನ್ನ ಹತ್ರ? ಮತ್ತೆ ನನಗೇನಕ್ಕೆ ಮಿಸ್ಗೈಡ್ ಮಾಡಿದ್ರಿ? ಮತ್ತೆ
ಈಗ ಒಂದು 2018ರಲ್ಲಿ ಅಂತ ನಾನು ಕೇಳಿದ್ರೆ 4 ಜನ ಜಡ್ಜ್ಗಳು ಬಂದಿದ್ರು ಕಣ್ರಿ. PCJ, ಈ ಪ್ರೀತಿ ಮಳವಳ್ಳಿ ಅನ್ನೋರು, ಅವರು ಮತ್ತು ಬಾಕಿ ಅಡಿಷನಲ್ ಕೋರ್ಟಿಂದ ಎಲ್ಲರೂ ಓಡೋದ್ರು, ಅಷ್ಟು ಜನ. ಇವಾಗ ಹೇಳಿ, ನ್ಯಾಯಾಂಗಕ್ಕೆ ಆ ಕಡೆಯಿಂದ ಕೊಡೋಣ ನಾವು ರೆಸ್ಪೆಕ್ಟ್? ಅಲ್ಲ, ಇವ್ರು ಮಾಡೋದೇ ಇಂಥವು ಕೆಲಸ ಅಂತ ಹೇಳಿದ್ರೆ ನಿಂದನೇ ಆಗುತ್ತೆ ನ್ಯಾಯಾಂಗದ್ದು ಅಂತ ಕಡೆಯಿಂದ ಆಗುತ್ತೆ? ಇದ್ದಿದ್ದಂಗೆ ಹೇಳಿದ್ರೆ ನಿಂದನೇ ಆಗುತ್ತಾ? ಹಂಗಂತ ಬರ್ದಿಲ್ಲ ನ್ಯಾಯಾಂಗ ನಿಂದನೆ. ಇದ್ರ ಕೆಳಗಡೆ ಕಂಟೆಂಪ್ಟ್ ಆಕ್ಟ್ ಅಂತ ಏನಿದೆಯೋ ಹಂಗಂತ ಅಲ್ಲಿ ಬರ್ದಿಲ್ಲ. ಅದಕ್ಕೆ ಸಂತೋಷ್ ಹೆಗಡೆ ಅವರು ಮತ್ತು ಇನ್ನೆಷ್ಟು ಜನ ಸುಪ್ರೀಂ ಕೋರ್ಟ್ದು ಚೀಫ್ ಜಸ್ಟಿಸ್ಗಳು ಯಾರ್ಯಾರೆಲ್ಲ ಇದ್ದಾರೋ, ಹೋದವರು ಇರೋರು, ಆ ಗೊಗೋಯ್ ಸರ್ ಮತ್ತು ನಮ್ಮ ಈಗ ಪ್ರಿವಿಯಸ್ಲಿ ರಿಟೈರ್ ಆದ್ರಲ್ಲ ಅವರು, ರಾಮ ಮಂದಿರದ ಇಶ್ಯೂ ಸೆಟ್ಲ್ ಮಾಡಿದ ಗೊಗೋಯ್ ಅವ್ರು ಹೇಳಿದರು ರಿಟೈರ್ ಆದಮೇಲೆ. ಈಗ ಪ್ರೀವಿಯಸ್ಲಿ ಹೋದ್ರಲ್ಲ ರಿಟೈರ್ಮೆಂಟ್ ಆಗಿ, ಅವರಂತೂ ವರ್ಕಿಂಗ್ ಟೈಮಲ್ಲೇ ಹೇಳಿದರು ಕರಪ್ಷನ್ ಈಸ್ ಎವ್ರಿವೇರ್ ಅಂತ. ಈಗ ಹೇಳಿ, ಅಲ್ಲಿ ಅವರೆಲ್ಲ ಚೆನ್ನಾಗಿ ಪಾಠ ಓದ್ಕೊಂಡ್ಬಂದವರು, ಓದ್ಕೊಂಡು ಹೋಗಿ ಕೂತಿದ್ರು ಅನ್ಸುತ್ತೆ. ಅವ್ರಿಗೆ ಗೊತ್ತು ಯಾವ್ದಾದ್ರು ಸಮಾಜದ ಕಾಳಜಿ ಮೇಲ್ಗಡೆ ಯಾವ್ದಾದ್ರು ಎಷ್ಟು ಜನಕ್ಕೆ ಸಮಾಜಕ್ಕೆಲ್ಲ ಒಳ್ಳೇದಾಗುತ್ತೆ ಅನ್ನೋ ವಿಚಾರಕ್ಕೆ ಯಾವ್ದಾದ್ರು ನ್ಯಾಯಾಂಗದಲ್ಲಿ ಇರೋ ಯಾವ್ದಾದ್ರು ಒಂದು ಲೂಪ್ ಹೋಲ್ ಅಂತ ಹೇಳಿದ್ರೆ, ಒಂದು ತಪ್ಪು ಏನು ಇರುತ್ತೋ ಅದನ್ನು ಎತ್ತಿ ಹೇಳಿದ್ರೆ ಅದು ತಪ್ಪು. ಕಂಟೆಂಪ್ಟ್ ಅಂದರೆ ನ್ಯಾಯಾಂಗನಿಂದನೇ ಆಗೋದಿಲ್ಲ ಅಂತ ಬರ್ತಿದ್ದಾರೆ ಹಳೆ ಕಾಲದಲ್ಲೇ, ಬ್ರಿಟಿಷ್ ಕಾಲದಲ್ಲಿ. ಇವರು ನಮ್ಮ ಸಂವಿಧಾನ ಬರೆದ್ರಲ್ಲ ಅಂಬೇಡ್ಕರ್ ಆ್ಯಂಡ್ ಟೀಮ್, ಆಗಲೇ ಬರ್ತಾರೆ ಹಳೆ ಕಾಲದ್ದೇ. ಅದನ್ನ ಇಲ್ಲಿ ತನಕ ಯಾರೂ ಚೇಂಜು ಅಮೆಂಡ್ಮೆಂಟು ಇಂಥವು ಮಾಡಿಲ್ಲ, ಅದು ಹಂಗೆ ಇದೆ. ಹಾಗಾಗಿ ನಾನು ಹೇಳೋದು, ಹೆಸರಿಡ್ದು ಕರಿಯಾಗಿ ಕುಡ್ದು ಹಿಂಗೆ ಹೇಳ್ತಾರೆ ನಮ್ಮ ಪ್ರೀತಿ ಮಳವಳ್ಳಿ ಮತ್ತು ಪ್ರೀವಿಯಸ್ಲಿ ಈಗಿದಾರಲ್ಲ ಚಂಪಾ ಶ್ರೀ, ಅವ್ರಿಗಂತೂ ಹೂ ಹೆಸರು ಹೇಳಂಗೆ ಇಲ್ವಂತೆ. ಮತ್ತೆ ಯಾಕೆ ಬರ್ಕತ್ತೀನಿ ಬೋರ್ಡು ಅಂತಿನ್ನ? ಮತ್ತು ಬೋರ್ಡ್ ಯಾಕೆ ಬರ್ಕತ್ತೀರಿ? ಬರೀ PCJ JMFC ಅಂತ ಬರ್ಬಿಡಿ ಸಾಕು. ಅಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳೋದೇ ಬೇಡ. ಏನು ಓದಿದ್ರಾ, ಏನೇನು ಡಿಗ್ರಿ ಓದಿ ಮರಳಾಗಿ ಬಂದಿದ್ರಾ, ನಿಮ್ಮ ವಯಸ್ಸೇನು ಎಲ್ಲ ಬರೀರಿ. ಯಾಕಂದ್ರೆ ನೋಡಿ, ಇಷ್ಟು ಸಣ್ಣ ಆ ಪ್ರೀತಿ ಮಳವಳ್ಳಿಗಂತೂ ಮದುವೆ ಆಗಿತ್ತೋ ಇಲ್ವೋ ಗ್ಯಾರಂಟಿನೇ ಇಲ್ಲ. ಆಮೇಲೆ ಇವಾಗ ಬಂದಿರೋ ಮೇಡಮ್ ಈಗಿನ್ನೂ ಜಸ್ಟ್ ನಾವು ಮದುವೆ ಆಗಿದೆಯೇನೋ ಅನ್ನೋ ಥರ ಕಾಣಿಸ್ತದೆ. ಇವ್ರಿಗೆ ಜೀವನದ ಮೇಲ್ಗಡೆ ಇದೇ ಇರಲ್ಲ, ಎಕ್ಸ್ಪೀರಿಯನ್ಸೇ ಇರಲ್ಲ ಪೂರ್ತಿ ಅಂಥದ್ರಲ್ಲಿ ಮುದುಕಿರು, ತಾತಗಳು, ಅಜ್ಜಿಗಳು, ಆಮೇಲೆ 2-3 ಮಕ್ಕಳಿರುವಂಥ ಸಂಸಾರದ್ದು EPF ಫ್ಯಾಮಿಲಿ ಮ್ಯಾಟ್ರ್ಗಳು, ಇಂಥವನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಹೆಂಗಾಗತ್ತೆ? ನನಗೆ ಇಷ್ಟು ಕಾಮನ್ ಸೆನ್ಸ್ ನಮ್ಮ ಜುಡಿಷಿಯರಲ್ಲಿ ಕೂತ್ಕೊಂಡಿರೋ ದೊಡ್ಡ ಜುಡಿಷಿಯಲ್ ಆಫೀಸರ್ಗಳಿಗೆ, ಲಾ ಮಿನಿಸ್ಟರ್ಗಳಿಗೆ ಇಲ್ವೇ ಇಲ್ವಾ? ಇಲ್ದಲ್ಲೇ ಹೋದರೆ ಕರೆಕ್ಷನ್ ಮಾಡ್ಕೊಳ್ರಪ್ಪ. ಇಂತಿಂಥ ಸಣ್ಣ ಜನ ಅಲ್ಲ. ಒಬ್ಬ ಅಡ್ವೊಕೇಟು, ನನ್ನ ಅಪೋನೆಂಟು, ಕೇಸ್ ನಂಬರು 133/4 2013. ಇದು ಹಿಂಗೆ ಆರ್ಗ್ಯುಮೆಂಟ್ ಪೋಸ್ಟ್ಪೋನ್. ಪ್ರೀವಿಯಸ್ ಅಡ್ಜರ್ಮೆಂಟ್ ಆಗಿದ್ದು ಏನಕ್ಕೆ? ಆ ಮನುಷ್ಯನಿಗೆ ಈಗೋ ಪ್ರಾಬ್ಲಮ್ ಅಂತೆ. ನಾನು ಮಾಡೋದಿಲ್ಲ ಮೇಡಮ್ ಇವತ್ತು, ಹಿಂಗೇನೆ ದಿಢೀರನ್ನು ಹೇಳ್ತಾನೆ. ಅವರು ಆರಾಮ್ ಕೊಟ್ರು ಏನು ಅಡ್ಜರ್ಮೆಂಟ್. ಏನಕ್ಕೆ? ಆ ಮನುಷ್ಯನ ಈಗೋಗೆ, ಆ ಅಡ್ವೊಕೇಟ್ದು ಈಗೋಗೆ. ಆ ಅಡ್ವೊಕೇಟ್ ಹೆಸರೇನು ಗೊತ್ತಾ? ಗರಿಘಟ್ಟದ ರವಿ, GGR ಅಬ್ರಿವಿಯೇಷನ್. ಅವರು ವಾದ ಮಾಡಕ್ಕೆ ಶುರು ಮಾಡಿದ್ರು. ಅವ್ರದ್ದು ಆರ್ಗ್ಯುಮೆಂಟ್, ಹೋದ್ಸಲ ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಈ ಮೇಡಮ್ಗೆ ನಾನು ಮಾಡೋದಿಲ್ಲ, ನಾನು ಇನ್ನೊಂದು ದಿನ ಬರೋಕ್ಕೆ ಹೇಳಿ. ಹಿಂಗೇನೆ ಅವ್ರು ಮಾಡಿದ್ದು, ಪ್ರೇಯಿಂಗ್ ಮಾಡಿದ್ದು ಹಿಂಗೇನೆ. ಇವ್ರು ಮಾಡಿದ್ರು ಆರ್ಗ್ಯುಮೆಂಟು. ನಾನು ಸೈಲೆಂಟಾಗಿ ನಿಂತಿದ್ದೆ. ಆಮೇಲೆ ಎಲ್ಲ ಪೇಪರ್ ಮೇಲೆ ನೋಟ್ ಮಾಡ್ಕೊಂಡು ಸುಳ್ಳು, ಈ ಮನುಷ್ಯ ಹೇಳ್ತಿರೋದು ಸುಳ್ಳು, ಈ ಮನುಷ್ಯರು ಹೇಳ್ತಿರೋದು ನಾನ್ ಸೆನ್ಸ್, ಅಂದರೆ ಕಾಮನ್ ಸೆನ್ಸ್ ಇಲ್ಲದಲೇ ಇರೋದು ಅಂತ. ತಪ್ಪೆ ಕಡೆಯಿಂದ ಆಯ್ತದ ಇದು? ಅಂದರೆ ಈ ಕಾಮನ್ ಸೆನ್ಸ್ ಅಂತ ಇದೆಯಲ್ಲ ಪದ, ಅದು ಯಾವ ಕಡೆಯಿಂದಲ್ಲೂ ಅನ್ಪಾರ್ಲಿಮೆಂಟ್ರಿ ಪದವ. ಫಡ್ಡನೆ ಚೇರಿಂದ ಎದ್ದು ನಿಂತ್ಕೊಂಡು, ನಾನೇನೋ ಕೆನ್ನೆ ಮೇಲೆ ಹೊಡೆದ್ನೇನೋ ಹೀಗೆ ಅನ್ನೋ ಥರ ಈಗ ಓಡಿಸ್ಬೇಕಾಗತ್ತೆ ಕೋರ್ಟ್ ಹಾಲಿಂದ ಅಂತ ಜಡ್ಜ್ ಮುಂದೆಗಡೆ ನನ್ನ ಎದುರಿಸ್ತಾನೆ.
ಆ GGR ಈಗ ಹೇಳಿ, ಅವ ಹೇಳಿದ್ದಕ್ಕೆಲ್ಲ ನನ್ನ ಹತ್ರ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ, ನಾನು ತಗೊಂಬಂದು ಕೊಡ್ತೀನಿ. ಅವ ಹೇಳಿದ್ದಕ್ಕೆಲ್ಲ ಸುಳ್ಳು ಹೇಳಿದ್ದು ಅಂತ ಪ್ರೂವ್ ಮಾಡೋಕ್ಕೆ ಅಂತ ಹೇಳಿದ್ರೆ ಈ ಮೇಡಮ್ ನನಗೆ ಟೈಮೇ ಕೊಡೋದಿಲ್ವಂತೆ. ಅಲ್ಲಿ ಹೇಳೇ ಇಲ್ಲ ಆರ್ಗ್ಯುಮೆಂಟ್ 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 ಅಂತ ಬರ್ಕೊಬೇಕು, ಫೈನಲ್ ಆರ್ಗ್ಯುಮೆಂಟ್ ಅಂತ ಹೇಳಬೇಕು. ಈಗ ನಡೀತಿರೋದು, ಇವತ್ತು ಕೋರ್ಟಲ್ಲಿ ನಡೀತಿರೋದು ಫೈನಲ್ ಆರ್ಗ್ಯುಮೆಂಟ್ ಅಂತ ಅವ್ರು ಹೇಳಬೇಕು. ಇದರ ಆರ್ಗ್ಯುಮೆಂಟ್ಗಳು ಎಷ್ಟೊಂದು ನಡೀತವೆ ಒಂದು ಕೇಸ್ ಟ್ರಯಲ್ ನಡೆಯುವಾಗ. ಮಧ್ಯ 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 ಆಬ್ಜೆಕ್ಷನ್ ಫೈಲ್ ಮಾಡಿದ್ಮೇಲೆ ಅದರ ಮೇಲ್ಗಡೆ ಎಲ್ಲರೂ ಸಬ್ಮಿಷನ್ ಆ ಥರ ಆರ್ಗ್ಯುಮೆಂಟ್ಗಳು ಎಷ್ಟೊಂದು ನಡೀತವೆ. ಇದು ಫೈನಲ್ ವಾಲ ನಡೀತಿರೋದು ಅಂತ ಅಮ್ಮ ನನ್ಗೆ ಹೇಳೇ ಇಲ್ಲ. ಈ ಮನುಷ್ಯ ಏನೇನೆಲ್ಲ ಅಲ್ಲಿಂದ ತೆಗೆದು ಇಲ್ಲಿಂದ ತೆಗೆದು ಬರೀ ನಾನ್ಸೆನ್ಸೇ ಮಾತಾಡ್ಕೊಂಡು, ಅಟ್ಟಾರ್ ನಾನ್ಸೆನ್ಸೇ ಮಾತಾಡ್ಕೊಂಡು ಅನ್ಲಿಮಿಟೆಡ್ ಟೈಮ್ ಕೊಟ್ಟರು ಅವ್ರಿಗೆ. ಅವ್ರು ಮಾಡಿದ ಏನು ಹೇಳಿ ನಾನು ಕೆಟ್ಟ ಪದ ಬುಲ್ಶಿಟ್ ಅಂತೀನಿ ಅಮೆರಿಕನ್ ಲ್ಯಾಂಗ್ವೇಜಲ್ಲಿ. ಆಯ್ತಾ, ನನ್ನ ಮೇಲ್ಗಡೆ ಒಂದು ಡಿಫಾಮೇಷನ್ ಕೇಸ್ ಫೈಲ್ ಮಾಡಲಿ ಆ ಮನುಷ್ಯನಿಗೆ ಧೈರ್ಯ ಇದ್ರೆ. ಬುಲ್ಶಿಟ್ ಆರ್ಗ್ಯುಮೆಂಟ್ಗೆ ಆ ಮೇಡಮ್ ಅನ್ಲಿಮಿಟೆಡ್ ಟೈಮ್ ಕೊಟ್ಟರು ಅವ್ರಿಗೆ. ಹೇಳಿ ಮುಗಿಸಿ ನನ್ನದು ಇಲ್ಲಿಗೆ ಮುಗೀತು, ಮುಂದಕ್ಕೆ ನೀವು ಶುರು ಹಚ್ಕೋಬೋದು ಅಂತ ಹೇಳೋ ತನಕ ಅವ್ರು ಟೈಮ್ ಕೊಟ್ಟರು. ಮತ್ತೆ ನನಗೆ ಹೇಳ್ತಾರೆ ನಾನು ಸೆನ್ಸ್ ಮಾತಾಡ್ತಿದ್ದೀನಿ, ಅಬ್ಸಲ್ಯೂಟ್ ಸೆನ್ಸ್. ಐ ಆಮ್ ಸೇಯಿಂಗ್ ದಟ್. ನಾನು ಹೇಳ್ತಾ ಇದ್ದೀನಿ, ನಾನು ಡಾಕ್ಯುಮೆಂಟಲ್ ಎವಿಡೆನ್ಸ್ ಕೊಡ್ತೀನಿ, ಇವ್ರು ಹೇಳಿದ್ದೆಲ್ಲ ಬರ್ಕೊಂಡಿದ್ದೀರಾ ಇಲ್ವೋ ಅಂತ ಕೇಳಿದ್ರೆ ಅವ್ರು ಬರ್ಕೊಂಡಿರೋದೇ ಡೌಟು. ಯಾಕೆ ಹೇಳಿದ್ರೆ ಇವ್ರು ಮುಂಚೆ ಎಲ್ಲ ಬುಕ್ ಫಿಕ್ಸ್ ಆಗಿ ಬಂದವರೇನೋ ಅನ್ನೋ ಥರ ಅವ್ರಿಗೆ ಮಾತ್ರ ಪ್ರೇಯಿಂಗ್ ಫಾರ್ ಟೈಮ್ ಕೊಡ್ತಾರೆ. ಟೈಮ್ ನನಗೆ ಕೊಡೋದಿಲ್ಲ ಅಂದ್ರೆ ಅಂತ 10 ನಿಮಿಷದೊಳಗಡೆ ಹೇಳಿ ಮುಗಿಸ್ಬೇಕು ನಿಮ್ಮದು ಆರ್ಗ್ಯುಮೆಂಟು ಅಂತ ಹೇಳ್ತೀನಿ. ನನಗೆ ಟೈಮ್ ಲಿಮಿಟ್ ಮಾಡ್ತಾರೆ. ಇದಕ್ಕೆ ಅಂತಾರೆ ಜುಡಿಷಿಯರಿ ಅಂತ, ಇದಕ್ಕೆ ಅಂತಾರೆ ನ್ಯಾಯಾಂಗ ಅಂತ. ಅದಕ್ಕೆ ಹೇಳೋದು ಈ ಥರ ಇಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಯಸ್ಸಿನ ಜುಡಿಷಿಯಲ್ ಆಫೀಸರ್ಗಳನ್ನ ಕರ್ಕೊಬಂದು ಕೂರಿಸ್ಬೇಡಿ ಇಲ್ಲೆಲ್ಲ ಟ್ರಯಲ್ ಕೋರ್ಟಲ್ಲಿ ಅಂತ ಅವ್ರು ಹೇಳ್ತಾರಲ್ಲ ಹೈಕೋರ್ಟಲ್ಲಿ. ಶ್ರೀಶಾನಂದ ಸರ್, ಈ ಮೆಜಿಸ್ಟ್ರೇಟ್ಗಳು ಯಾರಿರ್ತಾರೆ ಟ್ರಯಲ್ ಕೋರ್ಟ್ ಮೆಜಿಸ್ಟ್ರೇಟ್ಗಳು, ಅಯ್ಯೋ ಅವ್ರು ಹಂಗಿರ್ತಾರೆ. ಇವನ್ಗೆ ಏನೋ ಒಂದು ಕನ್ವಿಕ್ಷನ್ ಕೊಟ್ಬಿಟ್ಟು ಪ್ರಮೋಷನ್ ತಗೊಳ್ಳೋದು, ಈ ಥರ ಎಲ್ಲ ಮಾಡುವಂಥ ಚೀಪ್ ರೇಟೆಡ್ ಜನ ಇವರು ಅಂತ ಅಂದ್ಬಿಟ್ಟು ಶ್ರೀಶಾನಂದ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಓಪನ್ ಕೋರ್ಟಲ್ಲಿ. ಈಗ ಅವ್ರು ಹೇಳಿದ್ದು ನಮಗೆ ವೇದವಾಕ್ಯ ಇದ್ದಂಗಲ್ವಾ. ಈಗ ನೀವು ನನ್ನ ಮೇಲೆ ಫೈಲ್ ಮಾಡಿದ್ದಾರೆ ಕಂಟೆಂಪ್ಟ್ ಕೇಸು. ಈ ಯಾರ್ಯಾರ್ದೆಲ್ಲ ಹೆಸರು ಹೇಳ್ಬಿಟ್ಟು ನಾನು ಹೇಳಿದೆ, ಯಾರು ಇಲ್ಲಿ ಮೆಜಿಸ್ಟ್ರೇಟ್ ಟ್ರಯಲ್ ಕೋರ್ಟಿಂದು ಮೆಜಿಸ್ಟ್ರೇಟ್ಗಳು ಇವರೆಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಕಂಟೆಂಪ್ಟ್ ಕೋರ್ಟ್ ಫೈಲ್ ಮಾಡಿದ್ರೆ ಶ್ರೀಶಾನಂದ ಅವ್ರ ಹೆಸರು ಸೇರಿಸ್ಬೇಕಾಯ್ತದೆ. ಇವರು ಆನರಬಲ್ ಶ್ರೀಶಾನಂದ ಹೈಕೋರ್ಟ್ ಜಡ್ಜ್ ಇವ್ರ ಹೆಸರು ಸೇರ್ಬೇಕಾಗತ್ತೆ. ನೋಡಿ, ಇದು ಒಂದು ವಿಚಾರ. ನಾಳೆ ತನಕ ಮತ್ತೆ ಇನ್ನೂ ಬದುಕಿದ್ರೆ ನಾನು ಇನ್ನೂ ಏನೇನೆಲ್ಲ ಮಾಡಿದ್ದಾರೆ ಈ ಜುಡಿಷಿಯರಿಯಿಂದ ನನಗೆ. ಜುಡಿಷಿಯರಿ ಮತ್ತೆ ಪೊಲೀಸರು ಮತ್ತೆ ಪ್ರಾಸಿಕ್ಯೂಷನ್ ಇವ್ರು 3 ಜನ ಆ ಕಳ್ಳ ಜನಗಳ, ಯಾರು ಸುಳ್ಳ ಜನಗಳಿಗೆ ಫೇವರ್ ಮಾಡಕ್ಕೆ. ಕರಪ್ಷನ್ ಈಸ್ ಎವ್ರಿವೇರ್ ಅಂದ್ರೆ ಫೇವರ್ ಮಾಡಕ್ಕೆ ಆಬ್ವಿಯಸ್ಲಿ ಟೇಬಲ್ ಕೆಳಗಡೆ ದುಡ್ಡಿನ ವ್ಯವಹಾರ ಆಗಿರ್ತದಲ್ವಾ. ಪುಕ್ಸಟ್ಟೆ ಯಾರು ಮಾಡ್ತಾರೆ ಕರಪ್ಷನ್ ಅಲ್ವಾ. ಬದುಕುಳಿದಿದ್ದೆ ನಾನು ನಾಳಕ್ಕೆ ಅಂತ ಹೇಳಿದ್ರೆ ನಾಳೆ ನಂದು ಇನ್ನೊಂದು ಬರುತ್ತೆ ವಿಡಿಯೋ. ಇದ್ರೊಳಗಡೆ ಹೇಳಕ್ ಆಗ್ದಲೇ ಇರುವಂತ ಮ್ಯಾಟರ್ನ ಇನ್ನೂ ಒಂದಷ್ಟು ಹೇಳ್ತೀನಿ. ಬಹಳನೇ ಸೀರಿಯಸ್ ಮ್ಯಾಟ್ರ್ ಇದಾವೆ ವಿಚಾರಗಳು, ತಪ್ಪದೇ ನೋಡಿ ಆಯ್ತಾ. ನನಗೆ ಯಾಕೋ ಈ ಅರ್ಕಲ್ಗೂಡ್ದು ಟ್ರಯಲ್ ಕೋರ್ಟಲ್ಲಂತೂ ನನಗೆ ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತಾಗೋಗಿದೆ. ಯಾಕಂದರೆ ಈಗಾಗಲೇ ಸುಮಾರೆಲ್ಲ ಮಾಡಿ ಮುಗಿಸಿದ್ದಾರೆ. ಅವುಗಳದ್ದು ಎಲ್ಲ ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗುತ್ತೆ. ನಿಮಗೂ ಏನಾದ್ರು ಹಿಂಗೇನೆ ಲೈಫಲ್ಲಿ ಯಾರು ಮೋಸ ಮಾಡಿಬಿಟ್ರು, ಹಿಂಗೇನೆ ಮಾಡಿದ್ರು, ಹ್ಯಾರಾಸ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಯಾವಾಗ ಅವ್ರು ಯಾರು ಅಥಾರಿಟೀಸ್ ಯಾರು ಇರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಕೆ ಆಗೋಕ್ಕೂ ಗೊತ್ತಾಗೋದಿಲ್ಲ, ಮಾಡೋಕ್ಕೂ ಗೊತ್ತಾಗೋದಿಲ್ಲ ನಿಮಗೆ. ಅಂಥ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ ಏನು ಮಾಡ್ಬೋದು ಜನ ಅಂತ. ಅದಕ್ಕೆ ಫಾಲೋ ಮಾಡಿ. ನೆಕ್ಸ್ಟ್ ನಂದು ವಿಡಿಯೋ ನಾನು ಬದುಕಿ ಉಳಿದಿದ್ರೆ ನಾನು ಇನ್ನೂ ಈ ನಮ್ಮ SP ಗಳು ಏನು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೋ ಆ ಸತ್ಯವಾಗ್ಲೂ ಅವರೇನಾದ್ರು ನಾಳೆ ಬಂದರೆ ಇಲ್ಲಿ ನಮ್ಮ ಅರ್ಕಲ್ಗೂಡಿಗೆ ನನ್ನ ಕೇಸ್ನ ಅಟೆಂಡ್ ಮಾಡೋಕ್ಕೆ, ಆವಾಗ ಏನಾದ್ರು ನಾನು ಬದುಕುಳಿಯೋ ಚಾನ್ಸ್ ಇರುತ್ತೆ. ನಾನು ಹೇಳಿದೆ SP ಮೇಡಮ್ ಬನ್ನಿ ಅಂತ ಅವ್ರು ಕರೀತಾರೆ, ನನ್ನ ಕೈಲಿ ಆಗಲ್ಲ ಮೇಡಮ್ ಬರೋಕ್ಕೆ,
ನನಗೆ ಮಂಚದ ಮೇಲ್ಗಡೆಯಿಂದ ಕೆಳಿಯೋದೇ ಭಾಳ ಕಷ್ಟವಾಗಿದೆ. ನಿಮ್ಮ ಹಾಸನ ತನಕ ಕರಿತೀರಾ ಅಂತ ದಾರಿ ಮಧ್ಯದಲ್ಲಿ ನಾನು ಸತ್ತೋದ್ರೆ ಮಾಡಲಿ ಅಂತ. ಅರ್ಕಲ್ಗೂಡಿಗೆ ಬರಕ್ಕೆ ಕರೆದ್ರು, ಅಲ್ಲಿಗೂ ನನ್ನ ಕಾಲ ಆಗಲ್ಲ, ನೀವೇ ಎಸ್ಕಾಟ್ ಮಾಡ್ಬೇಕಾಗುತ್ತೆ, ಗಾಡಿ ಕಳಿಸ್ಬೇಕಾಗುತ್ತೆ, ಅದರಲ್ಲಿ ಕೂತ್ಕೊಂಡು ಬರಬಲ್ಲೆ ನಾನು ಅಷ್ಟೇನೆ, ಇಲ್ದಲ್ಲಿ ಹೋದ್ರೆ ಆಗೋದಿಲ್ಲ ನನಗೆ ಅಂತ ಅಷ್ಟು ಹೇಳಿದ್ದೀನಿ. ಮುಂದಕ್ಕೆ ಏನಾಗುತ್ತೋ ನೋಡೋಣ. ನಾಳೆ ಮೇಡಮ್ ಬರ್ತಾರಿಲ್ವೋ ನೋಡ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ. ತಪ್ಪದೇ ಫಾಲೋ ಮಾಡ್ತಾಯಿರಿ. ಎಲ್ಲ ಪೂರಾ ನಮ್ಮ ಈ ಕರಪ್ಷನ್ ಕೆಳಗಡೆ ಪೊಲೀಸು, ಜುಡಿಷಿಯರಿ ಇವರೆಲ್ಲ ಜನಗಳು ಸೇರಿಕೊಂಡು, ಪ್ರಾಸಿಕ್ಯೂಟರ್ಗಳು, ಕಳ್ಳರು ಇವರೆಲ್ಲ ಸೇರಿಕೊಂಡು ನರಕ ಅನುಭವಿಸಿ ಎಷ್ಟು ಜೀವಗಳು ಸತ್ತೋಗಿದಾವೋ ಇಲ್ಲಿ ತನಕ ಯಾರಿಗೆ ಗೊತ್ತು. ಎಷ್ಟು ಜೀವಗಳು ಪುಗ್ಸಟ್ಟೆ ಪಾಪಚ್ಚಿ ಏನು ಪಾಪ ಮಾಡ್ದಲೆ ಜೈಲಲ್ಲಿ ಪ್ರಿಸನ್ನಲ್ಲಿ ಸಾಯ್ತಿದ್ದಾರೋ. ಸತ್ಯ, ಅದು ನೋಡ್ಕೊಂಬತ್ತೀನಿ ನಾನು. 90% ಜನಗಳು ತಪ್ಪೇ ಮಾಡಿಲ್ಲ ಅಲ್ಲಿ. ಎಲ್ಲೋ ಒಂದು 10% ಅಷ್ಟೇ ನಿಜ ಕರೆಕ್ಟ್ ಟ್ರಯಲ್ ನಡೆದು ಕರೆಕ್ಟ್ ಕನ್ವಿಕ್ಷನ್ ಆಗಿ ಇದ್ದಾರೋ. ಬಾಕಿ ಜನಗಳೆಲ್ಲ ಮೋಸ ಮಾಡಿಬಿಟ್ಟು ಕಳಿಸಿರೋದಾರ ಪ್ರಿಸನ್ಗೆ. ಯಾರು ಮಾಡಿರ್ತಾರೆ ನ್ಯಾಯಾಂಗ? ಅದ್ರ ಮೇಲ್ಗಡೆ ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸರು ಅಷ್ಟೇ. ಇವ್ರು ನೆಟ್ಕಾಗತ್ತಾರೆ. ನೀವೆಲ್ಲ ತಿಳ್ಕೊಂಡು ಜನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೂಗಿದ್ರೆ ಆವಾಗ ನೆಟ್ಕಾಗ್ತದೇನೋ ಈ ಸೊಸೈಟಿ, ಕರಪ್ಟ್ ಸೊಸೈಟಿ ನೋಡೋಣ ಅಲ್ವಾ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳಿ ಸಾಯ್ತೀನಿ. ಸಾಯಕ್ಕೆ ಮುಂಚೆ ನೋಡೋಣ. ನಾಳೆ ಮೇಡಮ್ SP, ಹಾಸನ್ SP, ಸುಜಿತಾ ಮೇಡಮ್ ಬರ್ತಾರೋ ಇಲ್ವೋ ನೋಡ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್.